ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಅಣ್ಣ. ಸೊ ಲಾಸ್ಟ್ ಒಂದು ಎಪಿಸೋಡಲ್ಲಿ ತುಂಬ ವಿಚಾರಗಳು ನಿಮ್ಮ ಹತ್ರ ನಾನು ಮಾತಾಡ್ಬೇಕಾದ್ರೆ ಕೆಲವೊಂದು ಪರ್ಸ್ನಲ್ ನಿಮ್ಮ ವಿಚಾರಗಳನ್ನ ನೆಕ್ಸ್ಟ್ ಬಂದಾಗ ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ನಾನು ಇಲ್ಲಿ ಬಂದಾಗ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ತುಂಬ ಕ್ರೌಡ್ ಇತ್ತು. ನೀವು ತುಂಬ ಬ್ಯುಸಿ ಇದ್ರಿ. ಬಟ್ ಜನಗಳೇ ನಿಮ್ಮ ಪರವಾಗಿ ನಿಮ್ಮ ಒಂದಷ್ಟು ವಿಚಾರಗಳ ಬಗ್ಗೆ ಒಳ್ಳೆ ಒಳ್ಳೆ ವಿಚಾರ ಹೇಳವ್ರೆ. ಸುಮಾರು ಸಮಸ್ಯೆಗಳಿಂದ ಇದ್ದವರು ಇಲ್ಲಿ ಬಂದು ಒಂದು ತಿಂಗಳಲ್ಲಿ 1.5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಅವ್ರ ಜೀವನದಲ್ಲಿ ಆಗೈತೆ. ಸೊ ಅವರು ನಮ್ಮ ವೀಕ್ಷಕರ ಮುಂದೆ ನಮ್ಮ ಪ್ರೇಕ್ಷಕರ ಮುಂದೆ ಅವರು ಅನಿಸಿಕೆಗಳನ್ನ ಹೇಳಿ ಖುಷಿನ ವ್ಯಕ್ತಪಡಿಸವ್ರೆ. ಸೊ ನಮಗೊಂದು ಡೌಟ್ ಬಂತು, ನೀವು ಅವ್ರ ಜೊತೆಲೆಲ್ಲ ಸುತ್ತಾಡಿ ಅವರೊಳಗಡೆನೆ ಅದರಲ್ಲೆಲ್ಲ ಓಡಾಡಿಕೊಂಡು ನೀವೇ ನೀರು ಹಾಕ್ತಾ ಇದ್ರಿ. ಆಮೇಲೆ ಕೆಲವೊಂದು ಜನಗಳು ಬಂದು ಕಾಲಿಗೆ ಬೀಳೋದು, ನಿಮ್ಮಂತ್ರ ಒಂದು ಆಶೀರ್ವಾದ ತೊಗೊಂಡು ಹೋಗೋದು ಇದೆಲ್ಲ ಇತ್ತು. ಬಟ್ ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಎದ್ದು ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಎನರ್ಜಿ ನೋಡಿ ಖುಷಿ ಆಯಿತು. ಅವರು ಜನಗಳ ಜೊತೆ ಎಲ್ಲ ಓಡಾಡ್ಕೊತಾ ಹೋಗ್ತಾ ಇದ್ರಿ. ಆ ಒಂದು ಎನರ್ಜಿ ಏನು ನಿಮ್ಮ ಸ್ಟಾಮಿನಾ ಆ ಥರ? ಜೀವನದಲ್ಲಿ ನಾನು ನಿಮ್ಮ ಒಂದು ಚಾನಲಲ್ಲೇ ಎಷ್ಟೋ ಸರಿ ನಾನು ಹೇಳಿದ್ದೀನಿ, ದೇವ್ರು ಮಾಡೋರು ಯಾವತ್ತೂ ದೇವ್ರು ಆಗಬಾರ್ದು. ನಾನು ದೇವ್ರು ಮಾಡ್ತೀನಿ ಅಷ್ಟೇ, ನಾನು ದೇವ್ರಲ್ಲ. ಏಕೆಂದರೆ ನಾನು ಸ್ವಾಮೀಜಿ ಅಲ್ಲ, ನನ್ನ ಸಿನ್ನೇಸಿನೂ ಅಲ್ಲ, ಅಗೋರಿನೂ ಅಲ್ಲ, ಇಲ್ಲ ಅವಧೂತೇನೂ ಅಲ್ಲ, ಇಲ್ಲ ದೇವದೂತೇನೂ ಅಲ್ಲ, ಇಲ್ಲ ದೇವಕನ್ಯೇನೂ ಇಲ್ಲ, ಇಲ್ಲ ನಾಗಕನ್ಯೇನೂ ಅಲ್ಲ ನಾನು. ಯಾಕೆಂದರೆ ಇದೊಂದು ನನ್ನ ಭಗವಂತ ಕೊಟ್ಟಿರ್ತಕ್ಕಂಥದ್ದು ನನಗೊಂದು ಕೆಲಸ. ಇದು ನಾನು ಮಾಡೋ ಕೆಲಸನೇ, ಅದರಲ್ಲಿ ನಾನು ದೇವರು ಅಂತ ನೋಡ್ತಾ ಇದ್ದೀನಿ. ಇವಾಗ ಭಕ್ತರು ಬರ್ತಾರೆ, ಬಹಳಷ್ಟು ಜನ, ನಾನು ಆಲ್ಮೋಸ್ಟ್ ಅಲ್ಲೇ ಹೇಳಿದ್ದೀನಿ, ಎಲ್ಲರೂ ನನ್ನನ್ನು ದೇವ್ರ ಥರನೇ ನೋಡ್ತಾರೆ. ತುಂಬಾ ಒಂದು ಪೂಜ್ಯ ಭಾವನೆಯಿಂದ ಇವಾಗ ಆಲ್ಮೋಸ್ಟ್ ಇವತ್ತು ಅಮಾವಾಸ್ಯೆ ದಿನ ಈ ಕ್ರೌಡ್ ಎಲ್ಲ ನೀವು ಕಣ್ಣಾರ ನೋಡಿದ್ರೆ ಜನ ಬಂದಿದ್ರು. ಯಾಕೆಂದ್ರೆ ಕೆಲವರು ನಿಮ್ಮ ಚಾನಲ್ ನೋಡ್ಕೊಂಡು ಬಂದಿದ್ದಾರೆ. ಒಳ್ಳೇದಾಗಿರೋದೆಲ್ಲ ನೀವು ನೋಡ್ಬೋದು. 1 ವಾರ 2 ವಾರದಲ್ಲೇ ಅವ್ರಿಗೆಲ್ಲ ರಿಸಲ್ಟ್ಗಳಾಗಿದೆ. ದೇವ್ರನ್ನ ನಾನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ನಾನು ದೇವ್ರ ಆಗಕ್ಕೆ ಸಾಧ್ಯನಾ? ಇಲ್ಲ. ದೇವ್ರ ನಾನು ಪೂಜೆ ಮಾಡ್ಬೋದು, ಆದ್ರೆ ದೇವರ ಎಲ್ಲೋ ಒಂದು ಕಡೆ ಆ ಭಗವಂತನ ಅನುಗ್ರಹ ನನಗಾಗಿದೆ ಅಷ್ಟೇ. ಅದು ಯಾವತ್ತೂ ಕೂಡ ನಾನು ಎಲ್ಲೂ ಕೂಡ ನಾನು ದೇವರು ಆದ್ರೆ ಕೆಲವರು ಜನ ಮೂಢನಂಬಿಕೆ ಇರತಕ್ಕಂಥ ಭಕ್ತರು ಏನ್ ಮಾಡ್ತಾರೆ, ನನ್ನನ್ನ ನೀವೇ ದೇವರು ಅಮ್ಮ ಅನ್ನತಕ್ಕಂಥದ್ದು ಇರ್ತಾರೆ. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡ್ಕೋತೀರಾ? ಯಾಕಂದ್ರೆ ಅಪ್ ಟು ಒಂದು 2:30-3 ಗಂಟೆ ಆಗುತ್ತೆ ನಿಮ್ದು ಇವೆಲ್ಲ ಮುಗಿಸಿ ಬರೋಷ್ಟರಲ್ಲಿ. ಆ ಎನರ್ಜಿ ಹಂಗೆ ಇಟ್ಕೊಂಡು ಬಂದವ್ರನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ, ಎಲ್ಲೂ ಟಯರ್ಡ್ ಆಗ್ದಿರಾ, ಎಲ್ಲೂ ಸೈಡ್ಗೆ ಹೋಗ್ದಿರಾ, ಅವ್ರ ಜೊತೆಲ್ಲೇ ಇದ್ದು ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮಲ್ಲೂ ಒಂದು ಬೇಕಲ್ಲ ಎನರ್ಜಿ. ಆದ್ರೆ ಜೀವನದಲ್ಲಿ ಬಂದು ಎನರ್ಜಿಗಿಂತ ಒಂದು ಭಗವಂತನ ಅನುಗ್ರಹ ಜಾಸ್ತಿ ಬೇಕು. ಇವತ್ತು ನಾನು ಮಲಗಿರೋರು, ಎದ್ದಿರೋರು, ಕುಂತಿರೋರ್ನು ಮಾತಾಡಿಸ್ಬೇಕು ಅಂದ್ರೆ ಅಷ್ಟು ಸಾಮಾನ್ಯದ್ದಲ್ಲ ಅಣ್ಣ. ಬೆಳಗ್ಗೆ ಸುಮಾರು ಏನಿಲ್ಲ ಅಂದ್ರೂ ಒಂದು ಎದ್ದೊಳ್ತೀನಿ ಬೇಗ, 3:30-4 ಗಂಟೆ. ರೆಗ್ಯುಲರ್ ಇದು ಬರೀ ಅಮಾವಾಸ್ಯೆ ದಿನ ಅಂದ್ರೆ, ನಾಳೆ ಅಮಾವಾಸ್ಯೆ ಅಂದ್ರಂಗೆ ಫುಲ್ಲು ಟಯರ್ಡ್ ಅಣ್ಣ. ಕೆಲಸ ಅಡಿಗೆ ಮಾಡ್ಬೇಕು ಭಕ್ತರಿಗೆ, ಮತ್ತೆ ಅವರು ತೋಟದಿಂದ ಬರ್ತಾರೆ. ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ಸೂಪರ್ ಸೂಪರ್. ಅಡಿಗೆ ಸಾಂಬಾರ್ ಗಿಂಬಾರ್ ಅನ್ನ ಸಾಂಬಾರ್ ಎಲ್ಲ ನಾನೇ ಮಾಡ್ತೀನಿ. ನಿಮ್ಗೆ ಇಷ್ಟ ಅದ್ ಮಾಡಕ್ಕೆ? ಇಲ್ಲ, ಮಾಡ್ತೀನಿ. ಇಷ್ಟ ಅನ್ನೋದಕ್ಕಿಂತ ಅಣ್ಣ ನಾವು ಏನು ಅವ್ರಿಗೆ ಕೊಡಲ್ಲ. ನಾವು ಏನ್ ಕೊಟ್ರು ಅವರು ನಮ್ಮ ಹತ್ರ ಬೇಡ ಅನ್ನಲ್ಲ, ತಗೊಂತಾರೆ. ದುಡ್ಡು ಕೊಟ್ರು ಬೇಡ ಅನ್ನಲ್ಲ, ಒಡವೆ ಕೊಟ್ರು ಬೇಡ ಅನ್ನಲ್ಲ, ಆಸ್ತಿ ಕೊಟ್ರು ಬೇಡ, ಏನ್ ಕೊಟ್ರು ಬೇಡ ಅನ್ನಲ್ಲ. ಅವ್ರು ಬೇಡ ಅನ್ನೋದು ಯಾವ್ದನ್ನ? ಊಟ. ಹೊಟ್ಟೆ ತುಂಬಿದ್ಮೇಲೆ ಸಾಕು ಅಂತಾರೆ ಅಲ್ವಾ ಅಣ್ಣ? ಅದನ್ನ ನಾವು ನಮ್ಮ ಕೈಯಲ್ಲಿ ಅದನ್ನ ನಾವು ಮಾಡ್ಬೇಕಲ್ಲ. ಯಾರೋ ಮಾಡಿ, ಯಾರೋ ಹಾಕಿ, ಯಾರ್ದೋ ಹೆಸರು ಹೇಳಕ್ಕಿಂತ ನಾವು ಮಾಡೋ ಕರ್ತವ್ಯ ಭಗವಂತನಲ್ಲಿ ಎಲ್ಲೋ ಒಂದು ಕಡೆ ಗುರುತಿಸ್ಕೋಬೇಕಲ್ಲ. ನಾನು ಕಷ್ಟ ಪಡೋದು, ಈ ಜನಕ್ಕೇನು ಒಳ್ಳೇದು ಹೇಳ್ತಾರೆ, ಕೆಟ್ಟದ್ದು ಹೇಳ್ತಾರೆ, ಎರಡು ಇರುತ್ತೆ. ಇವಾಗ ಉಗಾದಿ ಹಬ್ಬದಲ್ಲಿ ನಾವು ಬೇವು ತಿಂತೀವಿ, ಬೆಲ್ಲನೂ ತಿಂತೀವಿ, ಎರಡು ಸಿಹಿ ಕಹಿ ಆತರ ಅಲ್ವಣ್ಣ? ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಇಷ್ಟೇ, ಒಳ್ಳೇದು ಇದೆ, ಇಲ್ಲಿ ಕೆಟ್ಟದ್ದು ಇದೆ. ಕಹಿನೂ ತಿನ್ಬೇಕು, ಸಿಹಿನೂ ತಿನ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಜೀವನದಲ್ಲಿ ಇಷ್ಟೇ ಇದೆ. ಆದ್ರೆ ನಾನು ಬೆಳಗ್ಗೆ ಎದ್ದೇಳ್ತೀನಿ, ಸುಮಾರು ಇವತ್ತು ಬೆಳಗಿಂದ ಸುಮಾರು ರೈಸ್ ಮಾಡ್ದು, ದೊಡ್ಡ ದೊಡ್ಡ ತಪ್ಪಲೆಗಳೆಲ್ಲ ಸಾಂಬಾರೆಲ್ಲ ಮಾಡಿರೋದೆಲ್ಲ ನೀವು ನೋಡಿದ್ರೆ, ತಿರ್ಗಾ ಇನ್ನೂ ಒಲೆ ಆರು ಕೂಡ ಇಲ್ಲ. ಇವತ್ತಿಗೆ 1 ವಾರ ಆಯ್ತು ಅದು ಒಲೆ ಹಚ್ಚಿ, 1 ವಾರದಿಂದ ಹಂಗೆ ಉರಿತಿದ್ದ. ಏನಾದ್ರೂ ಒಂದು ಕೆಲಸ ನಡೀತಾನೆ ಇದೆ, ಬರೋರ್ಗೆ ಭಕ್ತರಿಗೆ ಅನ್ನದಾಸೋಹ.
ಒಂದು ವಾರ ಆಯ್ತು ಅಂದ್ರೆ ಒಂದಿನ 2 ದಿನ ಶುಕ್ರವಾರ ಮಂಗಳವಾರ ಇರೋದ್ರಿಂದ ಹಿಂದಿನ ದಿನ ನಾವು ಒಲೆ ಹಚ್ತಿದ್ದು. ಒಂದಿನ ನೈಟ್ ಬರ್ತಾರಲ್ಲ ಭಕ್ತರು, ಅವ್ರಿಗೆಲ್ಲ ನೈಟ್ ಹಿಂದಿನ ದಿನ ಹಚ್ತಿದ್ದು. ಈ ಅಮಾವಾಸ್ಯೆ ಇರೋದ್ರಿಂದ ಮತ್ತೆ ಅಮಾವಾಸ್ಯೆ ಹಿಂದೆ ಮುಂದೆ ಶುಕ್ರವಾರ ಮಂಗಳವಾರ ಹಂಗೆ ಬಿದ್ದ್ಬಿಡುತ್ತಲ್ಲ, ಆವಾಗ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಶುಕ್ರವಾರ ಅಂದ್ರೆ ಗುರುವಾರ ನಾವು ಒಲೆ ಹಚ್ಚಿದ್ದು, ಗುರುವಾರ ಒಲೆ ಹಚ್ಚಿದ್ದು. ಶುಕ್ರವಾರ ಶನಿವಾರ ಭಾನುವಾರ ಇನ್ನು ಒಲೆ ಉರಿತಾನೆ ಇದೆ, ಇನ್ನೂ ಹಾರಿಲ್ಲ. ಇವತ್ತು ಇರುತ್ತೆ, ಇನ್ನು ನಾಳೆಗೆ ಕೆಲವು ದೂರ ಹೋಗೋರೆಲ್ಲ ನಾಳೆ ಹೊರಡ್ತಾರೆ. ಸೊ ಇವತ್ತು ಟಯರ್ಡ್ ಆಗಿರೋರು ಇವತ್ತು ನೈಟ್ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ತಾರೆ. ಉತ್ತರ ಕರ್ನಾಟಕ ಅಂದ್ರೆ ಇವತ್ತಿನವರೆಗೂ ಯಾವುದು ಫೇಲ್ ಆಗಿಲ್ಲ. ತುಂಬಾ ದೂರದಿಂದ ಬರ್ತಾರೆ. ಸೊ ಇಲ್ಲಿ ಬಂದವ್ರಿಗೆ ಅಲ್ಲಿ ಇವಾಗ ವ್ಯವಸ್ಥೆ ಬಂದು ಇವಾಗ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಸೊ ಊಟದ ವ್ಯವಸ್ಥೆ ಇವೆಲ್ಲಾನು ಎಷ್ಟು ಜನ ಮ್ಯಾಕ್ಸಿಮಮ್ ಬಂದ್ರೆ ಇಲ್ಲಿ ಉಳ್ಕೊಳಕ್ ಸಾಧ್ಯ ಆಗುತ್ತೆ? ಅವ್ರ ಇಚ್ಛೆ ಅಣ್ಣ, ಅದು ಎಷ್ಟು ಜನ ಬಂದ್ರು ಇಲ್ಲಿ ಜಾಗ ಮಾಡ್ಕೊಡ್ತಾರೆ. ಹೌದು, ಯಾಕೆಂದ್ರೆ ಭೂಮಿ ಯಾರು ಹೊತ್ಕೊಂಡು ಹೋಗ್ತಾರೆ, ಭೂಮಿನ ಯಾರು ಹೊತ್ಕೊಂಡು ಹೋಗಲ್ಲ. ಜನ ಎಷ್ಟು ಜನ ಬರ್ತಾರೆ ಅಂದ್ರೆ ಕೆಲವರೆಲ್ಲ ದೂರದಿಂದ ಬರೋರು ಆಲ್ಮೋಸ್ಟ್ ಬಂದ್ಬಿಡ್ತಾರೆ. ಎಲ್ಲ ನೈಟನ್ನ 100-150 ಜನ ಆಲ್ಟ್ ಆಗೋಗ್ತಾರೆ, ಇಲ್ಲೇ ಆಲ್ಟ್ ಆಗ್ತಾರೆ. ಅಲ್ಲೇ ಆಲ್ಟ್ ಆಗ್ತಾರೆ. ಇನ್ನೂ ಸೌಲಭ್ಯ ಇನ್ನೂ ಜಾಸ್ತಿ ಹೆಚ್ಚಾಗಿ ಮಾಡ್ಬೇಕು ಅನ್ನೋ ಆಸೆ. ಏನ್ ಮಾಡೋದು? ಸೂಪರ್. ಅಲ್ಲ, ಇದೊಂದು ರೀತಿ ಬಂದವ್ರಿಗೆ ಒಂದು ಉಳ್ಕೊಳಕ್ಕೆ ಅಲ್ಲಿ ವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ಅನುಮಾನಗಳು ಕೆಲವೊಂದು ದೂರದಲ್ಲಿ ಇರೋರ್ಗೆ ಇರುತ್ತೆ. ಅಟ್ಲೀಸ್ಟ್ ಇಲ್ಲಿ ಬಂದ್ರೆ ತಾಳು ಲೇಟ್ ಆದ್ರೂ ಅಲ್ಲಿ ಉಳ್ಕೊಂಡು. ಅಂದ್ರೆ ಕೆಲವರು ಅಫಿಷಿಯಲ್ಸ್ ಇವಾಗ ನಮ್ಮಂತ ಒಂದು ಬಡಪಾಯಿ ಲೆಕ್ಕಾಚಾರವಾಗಿ ಇರೋಂಥವ್ರು ಇರೋದ್ರಲ್ಲಿ ತಟ್ಮಟ್ಟಿಗೆ ಇರೋ ಅಂತವ್ರು ಬಂದು ಉಳ್ಕೊಂತಾರೆ ಅಣ್ಣ. ಇನ್ ಕೆಲವರು ಅಫಿಷಿಯಲ್ಸ್ ಬೆಂಗಳೂರಿನವ್ರು ಇರ್ತಾರೆ, ತಿರ್ಗ ಆಮೇಲೆ ಅದ್ರಲ್ಲೂ ಅಫಿಷಿಯಲ್ಸ್ ಇರ್ತಾರಲ್ಲ ಅವರೆಲ್ಲ ದೊಡ್ಡಬಳ್ಳಾಪುರದಾಗೆ ಲಾಡ್ಜ್ಗಳು ಮಾಡ್ಕೊಂಡಿರ್ತಾರೆ, ಮಾಡ್ಕೊಂತಾರೆ. ಇಲ್ಲ ಇದ್ರಲ್ಲಿ ಯಾವ್ದು ತುಮಕೂರಲ್ಲಿ ಲಾಡ್ಜ್ಗಳು ಮಾಡ್ಕೊಂಡಿದ್ವಿ, ಅದ್ ಬೆಳಗ್ಗೆ ಬರ್ತಾರೆ. ಸೊ ಅಂದ್ರೆ ಅವ್ರು ಕಂಫರ್ಟೇಬಲ್, ಅವ್ರು ನೋಡ್ಕೊಂಡು ಎಲ್ಲಿ ಬೇಕೋ ಈ ಉಳ್ಕೊಂಡು ಇಲ್ಲಿ. ಬಟ್ ಎಲ್ಲ ನಾವು ಉಳ್ಕೊಂತೀನಿ ಅನ್ನೋರ್ಗೆ ವ್ಯವಸ್ಥೆ ಐತೆ. ಸೊ ಈಗ ಜನಗಳು ಬಂದು ತುಂಬಾ ಕ್ರೌಡು ನಿಮ್ಗೆ ಅಂದ್ರೆ ಪರ್ಸನಲ್ ಆಗಿ ಒಬ್ಬೊಬ್ಬರು ನಮ್ಗೆ ಸುಮಾರು ಜನ ಬಂದ್ಮೇಲೆ ಪರಿಚಯ ಇರಲ್ಲ, ಯಾವಾಗ ಬಂದಿದ್ರು ಇವರು ಅಂತ ನಮಗ್ ಕನ್ಫ್ಯೂಸ್ ಆಗುತ್ತೆ. ಬಟ್ ನೀವು ಇವ್ರು ಇಂಥವ್ರು ಅವ್ರದ್ದೆಲ್ಲ ಗುರ್ತು ಹೇಳ್ತಾ ಇದ್ದೀರಿ. ಮತ್ತೆ ಇವ್ರು ಇಂಥದ್ದೇ ಸಮಸ್ಯೆಯಿಂದ ಬಂದಿದ್ರು, ಇವಾಗ ಹಿಂಗಾಗಿತ್ತು. ಸೊ ಇವತ್ತು ಚೆನ್ನಾಗಿದ್ದಾರೆ. ಸುಮಾರು ಒಂದು 2-3 ತಿಂಗಳಿಂದ ಬಂದಿರೋರು ಈಗ ಬಂದಾಗ್ಲೂ ಅವ್ರನ್ನ ಗುರ್ತು ಹಿಡಿದು ಮಾತಾಡಿಸ್ತಾರೆ. ಅಂದ್ರೆ ಇಲ್ಲ ಅಣ್ಣ, ಇವಾಗ ಯಾಕೆ ಗುರ್ತು ಹಿಡಿದು ಮಾತಾಡಿಸ್ತೀನಿ ಅಂತಂದ್ರೆ ಇದು ಕೂಡ ಕುತೂಹಲದ ಮಾತೆ ಅಣ್ಣ. ಯಾಕೆ ನಾನು ಅವ್ರನ್ನ ಅಂದ್ರೆ ನಾನು ಕೆಲಸ ಮಾಡೋದೇ ಮೇನ್ ದೊಡ್ಡದು. ಇವಾಗ ನೀನು ಒಂದು ಪೇಪರ್ನ, ಒಂದು ಬಾಂಡ್ ಪೇಪರ್ ಇಟ್ಟಿರ್ತೀಯ, ಆ ಪೇಪರ್ನ ಹುಡುಕಿ ಇಂಥ ಕಡೆ ಇಟ್ಟಿರ್ತೀಯ, ಆ ಪೇಪರಿಂದ ನಿನ್ ಕೆಲಸ ಆಗುತ್ತೆ ಅಂದ್ರೆ ಆ ಪೇಪರ್ನ ಇಟ್ಟಿರ್ತಿಲ್ಲ. ಅದ್ರ ಬಗ್ಗೆ ನಾವು ಕಾಳಜಿ ಜಾಸ್ತಿ ಇರುತ್ತೆ ಅಲ್ವಾ? ಇವಾಗ ನಿಮ್ ಮನೆ ಪತ್ರ ಒಂದು ಆಧಾರ್ ಕಾರ್ಡ್ ಅನ್ಕೊಳ್ಳೋಣ, ಒಂದು ಆಧಾರ್ ಕಾರ್ಡ ನಿಮ್ಗೆ ಇಂಪಾರ್ಟೆಂಟ್ ಇದೆಯೋ ಇಲ್ವೋ ಇರುತ್ತೆ. ನನ್ಗೆ ಅದು ಆಧಾರ್ ಕಾರ್ಡ್ ಇದ್ದಂಗೆ. ಅಂದ್ರೆ ಕೇಸ್ ಮೇಲೆ ನೀವು ಕ್ರಿಟಿಕಲ್ ಕೇಸ್ ಇರೋರು ಪಕ್ಕ ಐಡೆಂಟಿಫೈ ಆಗಿಬಿಡ್ತಾರೆ ನಿಮ್ಗೆ, ಅವ್ರು ಗುರುತಿರ್ತಾರೆ. ಸ್ವಲ್ಪ ಈ ಒಂದು ಸಮಸ್ಯೆ ಜಾಸ್ತಿ ಇದೆ ಅಂದ್ರೆ ಅವ್ರ ಐಡಿ ಪ್ರೂಫ್ ಅಂದ್ರೆ ಯಾಕೆ ಹಾಕ್ತಾರೆ ಅಂದ್ರೆ ಅಣ್ಣ, ಅವರು ನನ್ನ ಮೇಲೆ ಅವರು ಜಾಸ್ತಿ ಇದು ಮಾಡ್ತಾರೆ, ಚಾಲೆಂಜ್ ಮಾಡೋದು ಜಾಸ್ತಿ. ಅಂದ್ರೆ ಇದು ಆಗುತ್ತೋ ಇಲ್ಲ, ನಿಮ್ಮಿಂದ ಆಗುತ್ತೋ ಇಲ್ಲ ಅಂತ, ಆಗತ್ತಾ ಇಲ್ವಂತ ಕೆಲವರಿಗೆ. ಅಂದ್ರೆ ಇವಾಗ ನಾನು ಪೂರ್ತಿನೂ ಹೇಳಕ್ ಬರಲ್ಲ, ಯಾಕಂದ್ರೆ ನಾನು ದೇವ್ರಲ್ಲ. ನನ್ನಲ್ಲಿ ಎಷ್ಟು ಆಗುತ್ತೋ ನಾನು ಮಾಡ್ಬೋದು. ಕೆಲವೊಂದು ನಾನು ಸೀರಿಯಸ್ ತಗೊಂತೀನಿ, ಕೆಲವೊಂದು ಮ್ಯಾಟರ್ಗಳನ್ನ ಸೀರಿಯಸ್ ತಗೊಂಡು ಇದನ್ನ ಇಲ್ಲ ನಾನು ಏನಾದ್ರು ಮಾಡ್ಬೇಕು, ಇದನ್ನ ಯಾವ್ದಾದ್ರು ಒಂದು ಕಡೆಯಿಂದ ದೇವರ ಅನುಗ್ರಹ ಮಾಡಬೇಕು ಅನ್ನೋದು ಕೆಲವರು ಅವ್ರು ಮಾಡಲ್ಲ. ಈಗಿನ ಕಾಲದಲ್ಲಿ ಯಾರು ಜಪ ತಪಗಳು ಮಾಡ್ತಾರೆ, ಯಾರು ಮಾಡಲ್ಲ, ಯಾರು ಟೈಮ್ ಇಲ್ಲ ಅಷ್ಟು ಜನಕ್ಕೆ, ಪೇಷನ್ಸ್ ಇಲ್ಲ ಅಣ್ಣ. ಅವ್ರು ಹೊಟ್ಟೆಗೆ ಊಟ ತಿನ್ನೋಕು ಟೈಮ್ ಕೊಡಲ್ಲ. ಅವರು ಮನೆಗಳಲ್ಲಿ ಅಷ್ಟು 5 ನಿಮಿಷ ಕೂತು ಒಂದು ಧ್ಯಾನ ಮಾಡೋಕ್ಕೂ ಸಾಕಾಗಲ್ಲ, ಟೈಮ್ ಡಿಸ್ಟರ್ಬ್ ಆಗುತ್ತೆ. ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಫೋನ್ ಡಿಸ್ಟರ್ಬ್ ಆಗುತ್ತೆ. ಫೋನು, ಮನೆಯಲ್ಲಿ ಏನೋ ಒಂದು ವ್ಯವಹಾರಗಳು ಇರ್ತಾವಲ್ಲ, ಆಗ ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪೂಜೆ ಪುನಸ್ಕಾರಗಳಲ್ಲಿ ನಾವು ಅದಕ್ಕೆ ಅನ್ನೋ ಟೈಮ್ಗಳು ಇಟ್ಟಿರ್ತಿಲ್ಲ, ಅವ್ರ ಹೆಸರುಗಳ ಮೇಲೆ ಆರಾಧನೆ ಮಾಡ್ಕೊತೀನಿ. ನಾನೇ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ, ದೇವರೇ ಸರ್ವಜನ ಸುಖಿನೋ ಭವಂತು, ಭಗವಂತ ನಿನ್ನ ನಂಬಿ ಬಂದಿದ್ದಾನೆ, ಅವ್ರಿಗೆಲ್ಲಾದ್ರೂ ಒಂದು ಕಡೆ ದಾರಿ ಆಗ್ಬೇಕು ಅನ್ನತಕ್ಕಂಥದ್ದು. ಇವಾಗ ಬೇರೆಯವರು ಮಾಡ್ತಾರೆ, ಇವಾಗ ನೀವೇ ಮಾಡಿ ಅಲ್ಲೊಂದು ಇದು ಮಾಡಿ ಅದೊಂದು ಪೂಜೆ ಮಾಡಿ ಇದೊಂದು ಮಾಡಿ ಅನ್ನೋದಕ್ಕಿಂತ ನಾವು ಮಾಡಿದ್ರೇನಲ್ವಾ ಮೇನು. ಇವಾಗ ತಂದೆ ತಾಯಿ ಮಾಡ್ಬೇಕಾ ಮಕ್ಕಳು ಮಾಡ್ಬೇಕಾ ಕೆಲಸನ? ಅಲ್ಲ, ಈಗ ತಂದೆ ತಾಯಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಬಟ್ ಮಕ್ಳ ಕೈಲಿ ಆಗಿಲ್ಲ ಅಂದಾಗ ಆ ಜವಾಬ್ದಾರಿನ ತಂದೆ ತಾಯಿ, ತಾಯಿ ಸ್ಥಾನದಲ್ಲಿ ಕೂತಿರೋಳು ನಾನು ಮಾಡ್ಬೇಕಾ ಬೇಡವಾ? ಅವರೆಲ್ಲ ಒಂದು ಅದೇ ಭಾವನೆಯಿಂದ ನೋಡ್ತಾವ್ರೆ. ಎಲ್ಲ ಆಲ್ಮೋಸ್ಟ್ ಯಾರಾದ್ರೂ ನೋಡು ಬರೀ ಅಮ್ಮ ಅಮ್ಮ ಅದೇ ಮಾತೆ. ಚಿಕ್ಕೋರು ಅಮ್ಮನ್ ನಂಬದ್ರೆ ಸಾಕು, ಅಮ್ಮನ್ ನಂಬದ್ರೆ ಸಾಕು, ಅಮ್ಮನ್ ನಂಬದ್ರೆ ಸಾಕು, ಯಾರನ್ನ ಕೇಳ ಬರೀ ಅಮ್ಮ ಅಮ್ಮ. ಅಂದ್ರೆ ನಿಮ್ಮ ಈ ವ್ಯಕ್ತಿತ್ವದಲ್ಲಿ ಎಲ್ಲಮ್ಮ ತಾಯಿನ ಅವರು ನೋಡ್ತಾವ್ರೆ.
ನಿಮ್ಮ ಮುಖಾಂತರ. ಹಾಗಾಗಿ ಅವರು ನಿಮಗೆ ಕೊಡೋ ಗೌರವನ ಅಂದ್ರೆ ಅವ್ರಿಗೆ ಕೊಡೋ ಗೌರವನ ಇಲ್ಲಿ ನಿಮ್ಗೆ ಕೊಡ್ತಾವ್ರೆ. ಎಲ್ಲ ತಾಯಿ ಸಂಕಲ್ಪ. ಹಾಗಾಗಿ ಅವರು ಒಂದು ಮನಸ್ಫೂರ್ತಿಕವಾಗಿ ಸೊ ಆ ಮಾತು ಬರುತ್ತೆ. ನೀವು ಸಾಧನೆಗಳು ಮಾಡ್ಕೊಂತೀರಾ, ಇವಾಗ ಜಪ ತಪ ಇವಾಗ ಬೇರೆಯವ್ರದ್ದು ಇವಾಗ ಹೇಳ್ತಾ ಇದ್ರಿ ಬೇರೆಯವ್ರ ಕೈಯಲ್ಲಿ ಆಗಲ್ಲ ಮಾಡಕ್ಕಂತ, ನೀವು ಈ ತರ ಏನಾದ್ರು ಧ್ಯಾನ ಜಪ ಅಂದ್ರೆ ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಮಾಡೋದು. ಇವಾಗ ನಾನು ಒಂದು ವಾರದಲ್ಲಿ ಪೂಜೆ ಮಾಡ್ತೀನಿ. ಇವಾಗ ನಾನು ಪೂಜೆ ಮಾಡ್ಬೇಕಾದ್ರೆ ಒಂದು ಪುನಸ್ಕಾರ ಮಾಡ್ಬೇಕಾದ್ರೆ ನಾನು ಆ ತಾಯಿ ಆರಾಧನೆ ಮಾಡ್ತೀನಿ. ತಾಯಿ ಆರಾಧನೆ ಮಾಡ್ಬೇಕಾದ್ರೆ ಒಂದು 5 ನಿಮಿಷನಾದ್ರೂ ಆ ತಾಯಿ ಧ್ಯಾನ ಮಾಡ್ತೀನಿ ನಾನು. ತಾಯಿ ಜಗನ್ಮಾತೆ ಹೇಗಿದೆ ನನ್ನ ಜೀವನ, ನನ್ನನ್ನು ನಂಬಿ ಬಂದಿದ್ದಾರೆ, ನನ್ನಲ್ಲಾಗತಕ್ಕಂಥ ಧರ್ಮವನ್ನು ಅವರಿಗೆ ನೀಡುತ್ತಾ ಇದ್ದ. ಮೊದಲು ತಾಯಿ ಆದವಳು ಭಕ್ತರನ್ನ ಸಲಹುವಷ್ಟು ಶಕ್ತಿ ಬೇಕಲ್ಲ. ಹೌದು. ಇವಾಗ ಒಂದು ತಾಯಿ ಮಕ್ಕಳನ್ನ ಸಾಕಬೇಕು ಅಂದ್ರೆ ಎಲ್ಲಾನು ಸಹಿಸ್ಕೋಬೇಕಾಗುತ್ತೆ. ಕೆಲವೊಂದ್ಸರಿ ಅದು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದನ್ನ ತಡ್ಕೋಬೇಕು, ಕೋಪ ಮಾಡ್ಕೊಳಂಗಿಲ್ಲ. ಆದ್ರೆ ನನ್ನ ಲೈಫಲ್ಲಿ ಹೇಳ್ಕೊಳಕ್ ಆಗದಷ್ಟು ಚಾಲೆಂಜ್ಗಳು ನನಗೆ ಬಂದಿದ್ದಾವಣ್ಣ. ಅದರಲ್ಲಿ ಕೆಲವೊಂದು ಏನು ಮಾಡಕ್ಕಾಗಲ್ಲ. ಈ ತರ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಏನು ಈ ಕ್ಯಾನ್ಸರ್ ಪೇಷಂಟ್ ಅದೊಂದು ಕೇಸ್ ಮಾತಾಡಿಸಿದ್ರಿ. ಅವರು ಅಂದ್ರೆ ಡಾಕ್ಟರ್ಸ್ಗಳಿಗೆ ಅದ್ರದ್ದು ಗೊತ್ತಾಗಿರ್ಲಿಲ್ಲ, ಮತ್ತೆ ಅವ್ರ ಕೈಲಿ ನಡೆಯಕ್ಕಾಗದ್ರಿ ಎತ್ಕೊಂಡ್ಬಂದ್ರು ಅಂತೆಲ್ಲ. ಅವರು ನಡೆಯಕ್ಕಂದ್ರೆ ಫಸ್ಟ್ ಟೈಮ್ ಬಂದು ಹೋದ್ಮೇಲೆನೆ ನಡೆಯಂಗ್ ಆಗ್ಬಿಟ್ನೆ. ಒಬ್ರು ಸಪೋರ್ಟ್ ಬೇಕಾಗಿತ್ತು, ಬಟ್ ಇವಾಗ ಏನು ಬೇಕಾಗಿಲ್ಲ ಅಂದ್ರೆ ಅವರು ಕ್ಯಾನ್ಸರ್ ಪೇಷಂಟ್ ಇವರು ಎತ್ಕೊಂಬಂದಿದ್ದು. ಅಂದರೆ ನೋಡೋಣ, ಕೆಲವೊಂದು ಮಂತ್ರೇನೂ ಇರಬೇಕು, ಮಾತ್ರೇನೂ ಇರಬೇಕು. ಮಾತ್ರೆ ಎರಡೂ ಇದ್ರೇ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ಫುಲ್ ಆಗುತ್ತದು. ಈ ಅಮ್ಮನ ಎತ್ಕೊಂಬಂದಾಗ ಇದು ಒಂದು ನನಗೆ ಚಾಲೆಂಜ್ ಆಗಿತ್ತು ನನಗೆ. ಯಾಕೆಂದರೆ ಉತ್ತರ ಕರ್ನಾಟಕದವರು ಅಲ್ಲಿ ಹೋಗಿದ್ದಂಗೆ ನಮ್ಗೇನೂ ಆಗಿಲ್ಲ, ನಮ್ಗೆ ಆಯ್ತು, ನಮ್ಮದು ಹೆಂಗಾಯ್ತು ಹಂಗಾಯ್ತು ಅಂತಾರಲ್ಲಣ್ಣ. ಆವಾಗ ಇವ್ರಿಗೆ ಆ ಥರ ಪೇಷಂಟ್ ಇದ್ದ ವ್ಯಕ್ತಿನ ಇದನ್ನು ಅಣ್ಣ ಒಂದು ಗ್ಲಾಸ್ ನೀರು ಗಂಟ್ಲಿಗೆ ಎಳಿತಿರ್ಲಿಲ್ಲ ಯಮ್ಮನ್ಗೆ, ಊಟಕ್ಕಿದ್ದಿಲ್ರಿ. ಯಾಕೆಂದರೆ ಡಾಕ್ಟ್ರ್ ಹೇಳಿದ್ರು ಡೆತ್ ಆಗ್ತಾರೆ ಇವರು, ಇಷ್ಟೇ ದಿನ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಡ್ರೆ ಸುಮ್ಮನೆ ಆಗಿಬಿಟ್ಟಿದ್ರು. ಟೈಮ್ ಕೊಟ್ಟರು ಒಂದು 2-3 ತಿಂಗಳು ಅಂತ. ಆದರೆ ನಾನು ಚಾಲೆಂಜ್ ತೊಗೊಂಡೆ, ನೋಡೋಣ ದೈವಶಕ್ತಿನೂ ಇರಬೇಕು, ಮಾತ್ರೇನೂ ಇರಬೇಕು, ಮಂತ್ರನೂ ಇರಬೇಕು. ನನ್ನ ಕೈಲಾಗಿದ್ದು ನಾನು ಮಾಡೋಣ. ಯಾಕೆಂದರೆ ಒಳ್ಳೇದು ಮಾಡೋಕ್ಕೆ ಯಾರಾದ್ರೇನು, ಇವು ಕೆಟ್ಟದ್ದು ಎಲ್ಲರೂ ಮಾಡ್ತಾರೆ. ಕೆಟ್ಟದ್ದು ಮಾಡೋಕ್ಕೆ 108 ಜನ ಕಾಯ್ತಿರ್ತಾರೆ, ಒಳ್ಳೇದು ಮಾಡೋಕ್ಕೆ ಯಾರೂ ಕಾಯಲ್ಲ. ಇವತ್ತು ಕೆಟ್ಟದ್ದು ಮಾಡೋಕ್ಕೆ ಸುತ್ತಮುತ್ತ ನಿಂತಿರ್ತಾರೆ, ಹೆಂಗಾದ್ರೂ ಕೆಡಿಸ್ಬೇಕು, ಏನಾದರೂ ಹಾಳು ಮಾಡಬೇಕು, ಅವ್ರನ್ನ ಏನಾದ್ರು ಇದು ಮಾಡಬೇಕು ಅಂತ ನಮ್ಮ ಜೊತೆಗೆ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ. ಮೊದ್ಲನ ಊಟಕ್ಕಿದ್ದಿಲ್ರಿ, ಭಾಳ ತ್ರಾಸಾಗಿತ್ತು ರೀ. ಇಲ್ಲಿ ಬಂದಾಗ ಅಮ್ಮನಂತೆ ಲತ್ಕೊಂತ ಬಂದಿದ್ದೀನಿ ರೀ ನಾನು. ನನಗೆ ಭಾಳ ಊಟಗೋ ಅಂದ್ರೆ ಅಂತ ಅದಕ್ಕೆ ಅಂದರ್ರಿ ಇವತ್ತಲಿದ್ದ ಎಲ್ಲ ಇದಾಕೈತಿ, ಊಟ ಮಾಡ್ತಿದ್ದಿ, ಆರಾಮ ಆಕ್ಕಿದಿ, 3 ಅಮಾಸಿ ಬಾ ಅಂದರ್ರಿ. 1ನೇ ಅಮಾಸಿಗೆ ಚೊಕ್ಕ ಅದೇನಿ ರೀ ನಾನು. ಚೊಕ್ಕ ಅದೇನಿ ರೀ, ಇದು 3ನೇದು ರೀ ಈಗ. ಅದಕ್ಕೆ ಇವತ್ತು ಅಮ್ಮನ ಆಶೀರ್ವಾದ ತೊಗೊಂಡಾಕಿ, ನಿನ್ನ ಮೇಲೆ ಒಟ್ಟು ನನಗೆ ಕ್ಯಾನ್ಸರ್ ಬರಬಾರ್ದು ಅನ್ನಂಗೆ ಮಾಡ, ಒಟ್ಟು ಅದು ನನ್ನ ತಂಟೆಗೆ ಬರಬಾರ್ದು ಅನ್ನಂಗೆ ಮಾಡಮ್ಮ, ನನಗೆ ಚಂದಾಗಿ ಆಶೀರ್ವಾದ ಮಾಡ. ಹ್ಞೂ ರೀ, ಚೆಕ್ ಮಾಡಿದ್ದೆ ರೀ. ಇದು ರೆಡಿಷನ್ ಕೊಟ್ಟಿದ್ದರ್ರಿ ನಂಗೆ ತೆಲಿಗೆ. ಅದಕ್ಕೆ ಈ ಸದ್ದ ಇಲ್ಲ, ಮುಂದೆ ಬರೋ ಇದು ಐತಿ ಹಂಗೆ ಅಂದಿದ್ದರ್ರಿ. ಅಂದ್ಸಲಾಗ ಇಲ್ಲಿ ಬಂದು ಅಮ್ಮನ ಪಾದಕ್ಕೆ ಬಿದ್ದೀನಿ ರೀ. ಹಿಂಗೆ ಅಂತೇಳಿ ನಿನ್ನ ಮೈಯಾಗ ಇಲ್ಲದೇನು ಎಲ್ಲ ಚೊಕ್ಕ ಹಾಕಿದಿ, ಹೋಗು 3 ಅಮಾಸಿ ಬಂದ್ಬಿಡು, ನೋಡಿ ನೀನು ಹೆಂಗೆ ಮಾಡ್ತೀನಿ ಅಂದರೆ 1ನೇ ಅಮಾಸಿಗೆ ನನ್ನ ಕ್ಲಿಯರ್ ಮಾಡಿ ರೆಡಿ ಮಾಡಿದ್ದಾರ್ರಿ. ನಿಜಕ್ಕೂ ನಾನು ಚಾಲೆಂಜ್ ಅದು ನನ್ನ ಲೈಫಲ್ಲಿ ಅದೊಂದು ಚಾಲೆಂಜ್. ಬಹಳ ದೊಡ್ಡ ಚಾಲೆಂಜ್ಗಳ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಪರಿಸ್ಥಿತಿ ನನ್ನ ಕೈ ಬಿಟ್ಟು ಹೋಗ್ಬಿಡ್ತವೆ. ಆದ್ರೂ ನನ್ನ ಪ್ರಯತ್ನ, ಇವಾಗ ಪ್ರಯತ್ನ ಮಾಡಿದ್ರಲ್ವ ಫಲ, ಪ್ರಯತ್ನ ಮಾಡ್ದಿಲ್ದಂಗೆನೆ ಸುಮ್ಮನೆ ಬಿಟ್ರೆ ನಾವು ಇದಾಗಲ್ಲ ಅಂತ ಬಿಟ್ರೆ ಅದು ಆಗೋದೇ ಇಲ್ಲ. ಯಾಕೆ ಆಗಲ್ಲ ಅಂತ ಅದ್ರ ಮೇಲೆ ಮತ್ತೆ ಪ್ರಯತ್ನ ಪಟ್ಟಾಗ ಅದು ಸಕ್ಸಸ್ ಆಗ್ಬಿಡುತ್ತೆ. ಹೌದೌದು. ಇವಾಗ ನಾವು ಒಂದೇ ಸರಿ ಹೊಲ ಉಳ್ತೀವಿ ಅಂದ್ರೆ ಹೊಲ ಉತ್ತಿದ ತಕ್ಷಣ ಏನು ಬಿತ್ತನೆ ಬೀಳಕ್ಕಾಗತ್ತ? ಆಗಲ್ಲ. ಅದಕ್ಕೆ ವದ ಮಾಡ್ಬೇಕು, ಎಲ್ಲ ಸರಿ ಹೊಲ ಉತ್ತಿ ಅದ ಮಾಡಿ ನೇಗ್ಲಾಕಿ 4 ಕುಂಟೆ ಹೊಡೆದು 4 ಸರಿ ಸುತ್ತಿ ಬಿತ್ತನೆ ಬೀಜ ಚೆಲ್ಲಿ ಗೊಬ್ಬರ ಕೊಟ್ಟು ಲಾಗೋಡ್ ಕೊಟ್ಟು. ನೀವು ಹೊಲ ಮಾಡಿದೀರಾ? ಇವಾಗ್ಲೂ ನಾವು ರೈತರು ಮಾಡ್ತೀವಿ. ಹೌದಾ? ಈಗಲೂ ಮಾಡ್ತೀರಾ? ಈಗಲೂ ಮಾಡ್ತೀನಿ ನಾನು. ಇದೇ ಅಂದ್ರೆ ಇದು ದೇವ್ರ ಪೂಜನೆ ಮಾಡಿ ಇದ್ರೆ ಭಕ್ತರಿಗೆಲ್ಲ ಹಿಂಗೆ ಹೇಳ್ಕೊಂಡು ಇದನ್ನೇ ಮಾಡ್ಬೇಕನ್ನೋದಿಲ್ಲ. ನಾನು ಜೀವನಕ್ಕೆ ನನಗೂ ಬೇಕಲ್ಲ. ರಾಗಿ ಮನೆಗೆ ಜನ ಕೊಡ್ತಾರೆ, ನಾನು ಇಲ್ಲ ಹೇಳ್ಬಾರ್ದು ಅಣ್ಣ. ಭಕ್ತರು ಈ ಭಕ್ತರು ಬರ್ತಾರಲ್ಲ, ಈ ಹೊಲಗಳಲ್ಲಿ ಸುತ್ತಮುತ್ತ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ
ಈ ಸರಿ ನಾವು ರಾಗಿ ಚೆಲ್ಲಿದ್ವಿ, ರಾಗಿ ಚೆನ್ನಾಗಾಗ್ಲಮ್ಮ ಅಂತ ಅನ್ಕೊಂಡ್ರೆ 1 ಮೂಟೆ 2 ಮೂಟೆ ತಂದ್ಕೊಡ್ತಾರೆ. ಸೂಪರ್. ರಾಗಿ ತಂದ್ಕೊಡ್ತಾರೆ, ಅಕ್ಕಿ ತಂದ್ಕೊಡ್ತಾರೆ, ಬೇಳೆ ತಂದ್ಕೊಡ್ತಾರೆ, ತರಕಾರಿ ತಂದು ಅಲ್ಲೆಲ್ಲ ಇರೋದೆಲ್ಲ ತರಕಾರಿ ಪ್ರೀತಿ ಅದು. ಯಾರನ್ನ ದೇವ್ರ ಗದ್ಗೆ ಹತ್ರ ಕೇಳ್ತಾರೆ, ನಾವು ಬೆಳೆ ಇಕ್ತೀವಮ್ಮ, ಈ ಬೆಳೆ ಆಗತ್ತಾ ಇಲ್ವಾ ಅಂತ. ಅವಾಗ್ಲೇ ಉತ್ತರ ಕರ್ನಾಟಕದವ್ರು ಒಬ್ರು ಬೆಳೆ ಬಗ್ಗೆ ಮಾತಾಡಿದ್ರು, ಬೆಳೆ ಬಗ್ಗೆ ಮೆಣಸಿನ್ಕಾಯಿ ಬ್ಯಾಡಗಿ ಬೆಳೆ ಇಕ್ತೀವಿ ಅಂತ. ಕಾಡಕ್ಕೆ ಕೇಳಿರಿ, ಒಂದ್ಸಲ ನೀರು ಹಾಕೇಳಿ, ನೀವು ಹಾಕಿದ್ರೆ 2 ಸಲ ಆಗ್ತದೆ ನೀರು, ಒಂದ್ಸಲ ಕೇಳಿ. ಅಷ್ಟು ಚೆನ್ನಾಗಿ ಬಂದಿರ್ತಾರೆ. 1 ಚೀಲ ಬ್ಯಾಡಗಿ ಮೆಣಸಿನ್ಕಾಯಿ ತಂದು ಕೊಡ್ತಾರೆ, ಏನ್ ಮಾಡಕ್ಕಾಗತ್ತೆ? ಖಾರ ಪುಡಿ ಮಾಡೋದು, ಬರೀ ಎಲ್ಲ ದಾಸೋಹಕ್ಕೆ ಹಾಕ್ಬಿಡೋದಷ್ಟೇ. ಇದಕ್ಕೆ ಉಪಯೋಗಿಸ್ತೀವಿ. ಒಬ್ರು ಹುಡುಗ ಬಂದು ಕಣ್ಣು ಕಾಣಿಸ್ತಾ ಇರಲಿಲ್ಲ, ಅವ್ರಿಗೆ ಆಸ್ಪತ್ರೆಗಳಲ್ಲೆಲ್ಲಾನು ಅದರದ್ದು ಟ್ರೀಟ್ಮೆಂಟ್ ಸಕ್ಸಸ್ ಆಗಿರಿಲ್ಲ ಅವ್ರಿಗೆ, ತಾಯಿ ಮತ್ತೆ ಮಗ. ಸೊ ಅವ್ರದ್ದು ನನಗೆ ಆಶ್ಚರ್ಯ ಅಂದ್ರೆ, ಸಾಮಾನ್ಯವಾಗಿ ಕಣ್ಣಿಂದು ಸಮಸ್ಯೆಗಳು ಏನಾನ ಇತ್ತಂದಾಗ ಆಸ್ಪತ್ರೆಗಳಿಗೆ ಹೋಗ್ಬೇಕು, ಇಲ್ಲೆಲ್ಲ ಸಾಧ್ಯನೇ ಇಲ್ಲ ಆಗಕ್ಕೆ. ಬಟ್ ಅಲ್ಲಿ ಫೇಲ್ಯೂರ್ ಆಗೈತೆ, ಇಲ್ಲಿ ಹೆಂಗದ್ ಸಕ್ಸಸ್ ಆಯ್ತು ಅಂದ್ರೆ ಏನ್ ತೊಂದರೆ ಇತ್ತದು? ಸರ್ ಒಟ್ಟ ಕಣ್ಣು ಕಾಣ್ತದಲ್ರಿ, ಬಾಯಿ ಬರ್ತದಲ್ರಿ, ಕಾಲ ಕೈ ಬಂದಿರೋದು ಇವರು ಸದಸ್ಯ ವಿಡಿಯೋ ನೋಡ್ಕೊಂಡೆ ಬಂದಿರೋದು ಇವ್ರು. ಹೇಳಪ್ಪ, ಮಾತಾಡು, ಏನಾಗಿತ್ತು? ಮಾತಾಡಕ್ ಬರ್ತಿದಿಲ್ಲ, ಎದ್ದು ಓಡಾಡಕ್ ಬರ್ತಿದಿಲ್ಲ, ಏನಿಲ್ಲ, ನೀರು ಕುಡಿಯೋದಿಲ್ಲ, ಏನಿಲ್ಲ, ಹಂಗೆ ಇದ್ದೆ 15 ದಿವಸದಿಂದ. ಅದಕ್ಕೆ ಇಲ್ಲಿ ಬರ್ನ ಎಲ್ಲ ಆಟೋಮೆಟಿಕ್ ಕಡಿಮೆ ಆಯ್ತು, ಎಲ್ಲ ಸರಿ ಹೋಯ್ತಾ? ಸರಿ ಹೋಯ್ತು, ಈಗ ಚೆನ್ನಾಗಿದ್ದೇನೆ. ಅಂದ್ರೆ ವಯಸ್ಸು ಹುಡುಗ ಏನಕ್ಕೆ ಅಂದ್ರೆ ಆ ಹುಡುಗಂದು ಹೇಳಕ್ ಬರಲ್ಲ, ಇದು ಹಿಂಗೆ ಇರ್ತಾನೆ ಇವನು ಹಿಂಗೆ. ಇವತ್ತು ಜನ ಬಂದು ಮನುಷ್ಯ ದೇಹ ಬಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವ ಟೈಮಲ್ಲಿ ಒಡೆದೋಗ್ಬಿಡುತ್ತೋ, ಯಾವ ಟೈಮಲ್ಲಿ ಅವರು ಜೀವಂತವಾಗಿರ್ತಾರೋ. ರಾತ್ರಿ ಮಲಗ್ದೊಂದು ಬೆಳಗ್ಗೆ ಹೇಳಲ್ಲ. ನಂಬಿಕೆ ಅಂದ್ರೆ ಗಟ್ಟಿ ಇರೋ ಮನುಷ್ಯರೇ ಹೋಗ್ಬಿಡ್ತಾರೆ. ಅಯ್ಯೋ ಅಣ್ಣ, ಇವಾಗ ನಾವು ಪುನೀತ್ ರಾಜ್ಕುಮಾರ್ ಸಾಯ್ತಾರೆ ಅದೊಂದನ್ನು ನಾವು ಬೆಸ್ಟ್ ಉದಾಹರಣೆ ಕೊಡ್ಬೋದು. ಯಾಕಂದ್ರೆ ಎಲ್ಲದ್ರಾಗೂ ಫಿಟ್ನೆಸ್, ಎಲ್ಲ ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ, ಅಷ್ಟು ಚೆನ್ನಾಗಿದ್ದವರು, ಗಟ್ಟಿಮುಟ್ಟಿದ್ದವರು. ಒಂದು ಅಂದ್ರೆ ಆ ವಿಡಿಯೋದಲ್ಲಿ ಬೆಳಗ್ಗೆ ಹೋಗಿರೋ ಒಂದು ವಿಡಿಯೋ ವಾಕಿಂಗ್ ಮಾಡ್ಕೊಂಡಿರೋದೆಲ್ಲ ಕಾಣಿಸುತ್ತೆ. 1 ಅವರಲ್ಲಿ ಎಕ್ಸ್ಪೈರ್ ಅಂದ್ರೆ ಆಸ್ಪತ್ರೆಗೆ ಹೋಗಿ ಇದು ಹೆಂಗೆ ನಾವು ನಂಬೋದು? ಜನಗಳು ನಮ್ಗೆ ಭಯ ಆಗುತ್ತೆ, ಯಾವ ತರ ಇದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಇವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅದು ಕಾಡ್ತಾ ಇರುತ್ತೆ, ನೋವು ಬಾಧೆ ಅನ್ನೋದು. ಅಂತ ಗಟ್ಟಿಗಿರೋ ಮನುಷ್ಯರೇ ಇರಲ್ಲ, ಇಂಥ ಹುಡುಗದೇನು. ಅದಕ್ಕೆ ನಾನೇನ್ ಮಾಡ್ತೀನಿ, ಅವತ್ತು ನಾನು ಗದ್ಗೆ ಚೆಕ್ ಮಾಡಿದಾಗ ಆ ಹುಡುಗಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಮಾಟ ಶೂನ್ಯ ಅನ್ನತಕ್ಕಂಥದ್ದು ಪ್ರಯೋಗ ಆಗಿರುತ್ತೆ ಅನ್ನೋದು ನನಗೆ ಗೊತ್ತಾಯ್ತು. ಅಂದ್ರೆ ದೃಷ್ಟಿ ಬಿದ್ದಿರುತ್ತೆ ಅನ್ನೋದು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ಸರಿ ನನ್ ಗೊತ್ತಿರತಕ್ಕಂಥ ಒಂದು ಏನು ನನ್ನ ಭಗವಂತನ ಆರಾಧನೆ ಮಾಡಿ ಒಂದು ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡಿದ್ರಿ, ಆದ್ರಿಂದ ನಾನು ರಿಮೂವ್ ಮಾಡಿದೆ. ರಿಮೂವ್ ಮಾಡಿ ಅವತ್ತು ನೈಟ್ ಇಲ್ಲೇ ಮಲ್ಕೊಂಡಿದ್ದೆ. ಅದ್ ಬೆಳಗ್ಗೆ ಎದ್ದು ತಾನೇ ಎದ್ಬಿಟ್ಟು ಓಡಾಡ್ತಾವ್ನೆ. ಓಕೆ, ಅಂದ್ರೆ ಅವ್ನು ಬರ್ಬೇಕಾದ್ರೆ ಕಣ್ ಕಾಣಿಸ್ತಾ ಇರಲಿಲ್ಲ, ಯಾರಾದ್ರೂ ಕೈ ಎತ್ಕೊಂಡ್ ಬಂದಿದ್ರು ಅವನ್ನ. ಒಬ್ಬನೇ ಸಿಂಗಲ್ ಆಗಿ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಇಲ್ಲ ಅಣ್ಣ, ಅವ್ನ್ ಕಣ್ ಕಾಣ್ತಿರ್ಲಿಲ್ಲ, ಆಮೇಲೆ ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಎತ್ಕೊಂಡ್ ಬಂದಿದ್ರು, ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ ಹೋಗಿದ್ರು. ಹಾಸ್ಪಿಟ್ಲ್ ಒಳಗಡೆ ಏನ್ ಹೇಳಿದ್ರು, ಏನಿಲ್ಲಮ್ಮ ನಾರ್ಮಲ್ ಐತೆ ಅಂತ ಹೇಳಿದ್ರು. ಏನು ಇಲ್ಲ ನಾರ್ಮಲ್ ಅಂತಂದ್ರೆ ಮತ್ತೆ ಇನ್ನೆಲ್ಲ ಸಿಂದಾಗತ್ತೆ. ಅಲ್ಲಿ ಅವ್ರಿಗೆ ರಿಪೋರ್ಟ್ಗಳಲ್ಲಿ ಏನಾದ್ರು ಗೊತ್ತಾಗಿದ್ರೆ ಅವ್ರು ಏನಾದ್ರು ರಿಪೋರ್ಟ್ ಇವಾಗ ದೇಹದಲ್ಲಿ ಏನಾದ್ರು ನರ ಪ್ರಾಬ್ಲಮ್ ಇಲ್ಲ ಬ್ಲಡ್ ಈ ತರ ಏನಾದ್ರು ಡಾಕ್ಟರ್ಗಳಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ಏನಾದ್ರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಈಗ ನಾರ್ಮಲ್ ಬಂದಾಗ ಅವ್ರೇನ್ ಮಾಡ್ತಾರೆ, ಅವರು ಧೈರ್ಯ ಮಾಡಿ ಇದು ಏನು ಅಂತ ಮತ್ತೇನು ಮಾಡಕ್ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ನಾನು ಜನ ಕೇಳೋದಿಷ್ಟೇ, ಜನಗಳಿಗೆ ಮಾತ್ರೆನೂ ಇರಬೇಕು, ಮಂತ್ರನೂ ಇರಬೇಕು. ಎರಡೂ ನಂಬಿ, ಮಾತ್ರೆನೂ ನಂಬಿ, ಮಂತ್ರನೂ ನಂಬಿ. ಯಾಕಂದ್ರೆ ಇವತ್ತು ಮಂತ್ರಕ್ಕಿರೋ ಶಕ್ತಿ ಮಾತ್ರೆಗಿರಲ್ಲ, ಮಾತ್ರೆಗಿರೋ ಶಕ್ತಿ ಮಂತ್ರಕ್ಕಿರಲ್ಲ. ಕೆಲವೊಂದು ಕೇಸ್ಗೆ ಮಂತ್ರನೇ ಬೇಕು, ಕೆಲವೊಂದು ಕೇಸ್ಗೆ ಮಾತ್ರೆನೇ ಬೇಕು. ಇವಾಗ ಕೆಲವ್ರು ಹೇಳ್ತಾರೆ, ದೇವ್ರ ಮೈ ಮೇಲೆ ಬರುತ್ತ ಈ ಅಮ್ಮನ್ಗ, ದೇವ್ರು ಹೇಳ್ಬಿಡ್ತಾಳ ಇವಳು ದೇವ್ರ ಅಂತ ಹೇಳ್ತಾರೆ. ನನ್ಗೆ ಅದೆಲ್ಲ ಯಾಕಂದ್ರೆ ನಾನು ಕಮೆಂಟ್ಗಳಲ್ಲಿ ನೋಡಿದ್ದೀನಿ ನಾನು, ಇದೆಲ್ಲ ಸುಳ್ಳು, ಇದೆಲ್ಲ ಡೂಪು, ಇವೆಲ್ಲ ಹೇಳ್ತಾರೆ, ಇವ್ರ ದಂಧೆ ಮಾಡ್ಕೊಂಡವ್ರೆ ಅಂತ. ಯಾರೋ ಮಾಡ್ಕೊಳ್ಳೋದ್ರಲ್ಲಿ ಯಾರಿಗೋ ಕೆಟ್ಟ ಹೆಸರು. ದೇವಸ್ಥಾನ ಮಾಡಿದ ತಕ್ಷಣ ಅದ್ರೊಳಗಡೆ ಏನೇನ್ ಪವರ್ ಇದೆ ಅವ್ರಿಗೆ ಗೊತ್ತೇ ಇರುತ್ತೆ. ನಿನ್ ಕರ್ಮ ಎಲ್ಲ ಹರಿಬೇಕು, ಅದು ಅಲ್ಲೇ ಹರಿಯೋದು. ನಾನ್ ಹೇಳಿದ ತಕ್ಷಣ ಇಲ್ಲಿ ಹರಿತದೆ, ಇಲ್ಲ ಆಗೋಗುತ್ತೆ, ನಾನು ಹೇಳಿದ್ದೆ ಮಾಡೋದು ಅದೆಲ್ಲ. ನಿನ್ ಕರ್ಮಾನುಸ್ಕಾರ ಎಲ್ಲಿ ನಿನ್ಗೆ ಹರಿಬೇಕು ಅಂತ ಭಗವಂತ ಇಟ್ಟಿರ್ತಾನೋ ಅಲ್ಲೇ ಹರಿತದ ಅದು. ನಾನ್ ಹೇಳಿದ ತಕ್ಷಣ ಹರಿಯಲ್ಲ ನಿನ್ಗೆ, ನಾನ್ ಮಾಡಿದ ತಕ್ಷಣ ಇಲ್ಲ. ಭಗವಂತನ ಅನುಗ್ರಹ ಎಲ್ಲೋ ಒಂದು ಕಡೆ ನಿನ್ಗೆ ಆಗ್ಬೇಕು, ನಿನ್ನ ಹರಿಯೋಗಳಿಗೆ ಅದು ಬರ್ಬೇಕು, ಆ ಟೈಮಿಗೆ ನೀನ್ ಬರ್ಬೇಕು, ಅಲ್ಲೇ ಹರಿಬೇಕದು.
ಸಾಮಾನ್ಯ ನೀನ್ ಬರೋಕ್ಕೂ ಆಗಲ್ಲ, ನೀನ್ ಮಾಡ್ಕೊಳಕ್ ಟೈಮ್ ಬಂದಾಗ ಎಷ್ಟರಲ್ಲೂ ಆಗದೆ ಇರೋದು ಒಂದು ಹುಲ್ಕಡ್ಡಿನಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಮಾತು ಹೇಳ್ತಾರೆ ದೊಡ್ಡವರು. ಸೇಮ್ ಆ ಥರ ಅಂದ್ರೆ ನೀವು ಒಂದೊಂದ್ಸರಿ ಎಲ್ಲಾ ದೊಡ್ಡ ದೊಡ್ಡ ಕ್ಷೇತ್ರಗಳು ಸುತ್ತಾಡಿ ಬಂದ್ರು ಆಗದೆ ಇದ್ದಿದ್ದು ಕೆಲವೊಂದು ಚಿಕ್ಕ ಕಡೆ ಆಗ್ಬಿಡುತ್ತೆ. ಹೌದು ಹೌದು. ಸೊ ಇಂಥ ಘಟನೆಗಳು ಸಾಕಷ್ಟು ಜನಗಳ ಲೈಫಲ್ಲಿ ಆಗೈತೆ. ಇದೆ. ಆಮೇಲೆ ಅಷ್ಟೆಲ್ಲ ಆದ್ಮೇಲೂ ತಿರ್ಗಾ ಇವಾಗ ತುಳುನಾಡು ಅಂತ ಹೇಳ್ತಾರೆ. ತುಳುನಾಡು ಅಂದ್ರೆ ಈ ಒಂದು ಕಾಂತಾರ ಮೂವಿ ಬಂತಲ್ಲ, ಕಾಂತಾರ ಯಕ್ಷಗಾನ ಆಗ್ಬೋದು, ಆಮೇಲೆ ಅಲ್ಲಿ ಬಂದು ದೈವಗಳು, ದೈವ ಇವಾಗ ಮನುಷ್ಯರ ಮೇಲೆ ಅಲ್ವಾ ದೇವ್ರು ಬರೋದು. ಈಗ ಮನುಷ್ಯರ ಮೇಲೆ ದೇವ್ರು ಬಂದಾಗ ಅದನ್ನ ಹೆಂಗ್ ನಂಬೋದು ನಾವು? ಅವ್ರು ಹೇಳ್ತಾರಲ್ಲ ಸತ್ಯ ಹೆಂಗ್ ನಂಬೋದು ನಾವು? ಅವ್ರು ನಮ್ ಲೈಫ್ದು ಸತ್ಯ ಹೇಳ್ದಾಗ ಮತ್ತೆ ಇದು ನಮ್ಗೆ ಗೊತ್ತಿಲ್ದಿರೋ ಒಬ್ಬ ವ್ಯಕ್ತಿ ನಮ್ಮ ಫುಲ್ ಪರಿಚಯ ಹೇಳ್ತಾನೆ ಅಂದಾಗ ಮತ್ತೆ ಅವನಲ್ಲಿ ಏನೋ ಇರ್ಬೇಕಂತ ಅದ್ ಬರುತ್ತೆ. ಒಂದು ದೈವ ಶಕ್ತಿ ಆಹ್ವಾನ ಆದ್ರೆ ತಾನೇ ಬರೋದು. ಮನುಷ್ಯನ ತುಳುನಾಡಲ್ಲಿ ನರಮನುಷ್ಯರನ್ನೇ ದೇವರು ಅಂತ ಆರಾಧನೆ ಮಾಡ್ತಾರೆ. ಹೌದು, ಅಂದ್ರೆ ಅದೊಂದು ಗುರುಗಳ ಸ್ಥಾನದಲ್ಲಿ ಕುಂಡಿಸಿ ಆರಾಧನೆ ಮಾಡ್ತಾರೆ ಆ ಒಂದು ತುಳುನಾಡಿನಲ್ಲಿ. ಅದ ಬಿಟ್ಟು ಆದ್ಮೇಲೆ ತಮಿಳ್ನಾಡು ಇಟ್ಕೊಳ್ರಿ. ತಮಿಳ್ನಾಡಲ್ಲಿ ಬಂದಾಗ ಯಾವ ದೇವ್ರನ್ನ ಆರಾಧನೆ? ಕರುಪು ಸ್ವಾಮಿ, ಅಲ್ಲಿ ತುಂಬಾ ಅವ್ರ ಬಗ್ಗೆ ಜಾಸ್ತಿ ಭಕ್ತಿ ಇದೆ. ಅದ್ ಬಿಟ್ಟು ಬೇರೆ ಬೇರೆ ದೇವರುಗಳು ಇದಾವೆ ಅಲ್ಲಿ. ಮುನೇಶ್ವರ, ಕರುಪು ಸ್ವಾಮಿ, ಈ ರೋಡ್ಗಳಲ್ಲಿ ಗಾಳಿಗಳಲ್ಲಿ ಇರತಕ್ಕಂಥ ದೇವ್ರ ದಿನರನ್ನ ಅವ್ರ ಆರಾಧನೆ ಮಾಡಿ ಆ ತರ ಮಾಡ್ತಾರೆ. ಹೌದು, ಅತಿ ಹೆಚ್ಚಾಗಿ. ಅದು ಬಿಟ್ಟಾದ್ಮೇಲೆ ಆಂಧ್ರ ಸೈಡ್ ಯಾವ ದೇವ್ರನ್ನ ಆರಾಧನೆ ಮಾಡ್ತಾರೆ? ಆಂಧ್ರದಲ್ಲಿ ಎಲ್ಲಾ ದೇವರುಗಳು ತುಂಬಾ ಇದಾವೆ, ಒಂದ್ ಹೆಸರೇ ಬರಲ್ಲ. ಅಲ್ಲಿ ಸುಮಾರು ದೇವರುಗಳು, ಎಲ್ಲಾ ದೇವರುಗಳು ಬರ್ತಾವಲ್ಲಿ. ಒಂದೊಂದು ಜಿಲ್ಲೆಗಳೆಲ್ಲ ಒಂದೊಂದು ದೇವರನ್ನ. ಇವಾಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಬಂದಾಗ, ಬೆಂಗಳೂರು ಬಂದಾಗ ಅಣ್ಣಮ್ಮ, ಬೆಂಗಳೂರು ಗ್ರಾಮ ದೇವತೆ ಅಣ್ಣಮ್ಮ ಅಂದ್ರೆ ಫೇಮಸ್ ಬೆಂಗಳೂರಲ್ಲಿ. ಸವದತ್ತಿಲಿ ಅಷ್ಟೇ, ಸವದತ್ತಿ ರೇಣುಕಾದೇವಿ ಎಲ್ಲಮ್ಮ ಬಂದು ಇಡೀ ಆಲ್ ಓವರ್ ಕರ್ನಾಟಕನ ಕೊಂಡ್ಕೊಂಡಿದ್ದಾಳ ಅವಳು. ಹೌದು. ತಮಿಳ್ನಾಡಲ್ಲಿ ಒಂದು ದೇವರಲ್ಲ 10 ದೇವ್ರು ಮಾಡ್ತಾರೆ. ಆದ್ರೆ ಪ್ರಸಿದ್ಧಿ ಬಂದು ರಾಮೇಶ್ವರ. ಅದು ಯಾಕಂದ್ರೆ ರಾಮ ಸ್ಥಾಪನೆ ಮಾಡಿದ್ದಲ್ಲ, ರಾಮೇಶ್ವರ ಪ್ರಸಿದ್ಧಿ. ತಾಯಿ ಜಗನ್ಮಾತೆ ರೇಣುಕಾದೇವಿ ಇಡೀ ಆಲ್ ಓವರ್ ಕರ್ನಾಟಕ ಅಂದಮೇಲೆ ಈ ತಾಯಿನ ನಂಬಿದ್ರೆ ಇವತ್ತಿನ ಯಾವುದೂ ಫೇಲ್ ಆಗಿಲ್ಲ ಅನ್ನತಕ್ಕಂಥದ್ದು ನನ್ನ ಮನೋಭಾವನೆ. ದೇವರು ಇದಾನೆ, ಒಂದು ಶಕ್ತಿ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಬಂದು ತಾಯಿ ಜಗನ್ಮಾತೆ ಅನುಗ್ರಹ. ಸೊ ಆ ಯಮ್ಮನ ಪವಾಡುಗಳು, ಯಾಕಂದರೆ ಯಲ್ಲಮ್ಮ ತಾಯಿದು ಸಾಕಷ್ಟು ಈಗ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆನೂ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಗ್ರಾಮಗಳಲ್ಲಿ ಚಿಕ್ಕದಾಗಿ ಅವ್ರ ಮೇಲೆ ಭಕ್ತಿ ಇರೋರು ಆ ಯಮ್ಮಂದು ನಾನು ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತೇಳಿ ಮನೆಗಳಲ್ಲೂ ಪೂಜೆ ಮಾಡೋರು ಇದ್ದಾರೆ, ಸಣ್ಣ ಪುಟ್ಟ ಜಾಗಗಳಲ್ಲೂ ಕೂಡ ಒಂದು ಗುಡಿಸಲಲ್ಲಿ ಕೂಡ ಪೂಜೆ ಮಾಡೋರು ಇದ್ದಾರೆ, ದೊಡ್ಡ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋರು ಇದ್ದಾರೆ. ಸೊ ಈ ಆ ಯಮ್ಮನ ಒಂದು ಪ್ರಚಾರ ಬಂದು ಇಡೀ ನಮ್ಮ ಕರ್ನಾಟಕಕ್ಕೆ ಐತೆ. ಅವ್ರ ಮೇಲೆ ಭಕ್ತಿ ಇರೋರು ತುಂಬ ಐತೆ. ಆ ಶಕ್ತಿನ ಒಪ್ಪಿದ್ದಾರೆ. ಏನೋ ಒಳ್ಳೇದಾದಾಗ ಮಾತ್ರನೇ ಆ ಥರ ಒಂದು ಶಕ್ತಿ ಮೇಲೆ ನಂಬಿಕೆ ಬರುತ್ತೆ. ಅಂದ್ರೆ ರೇಣುಕಾದೇವಿ ಎಲ್ಲ ಮುಂದೆ ಸತ್ಯನ ನಾವು ಪರೀಕ್ಷೆ ಮಾಡೋಕ್ಕಾಗಲ್ಲ ಅಣ್ಣ. ಸತ್ಯಯುಗದಲ್ಲಿ ಪ್ರಾರಂಭ ಆಗಿರತಕ್ಕಂಥದ್ದು ದೇವಸ್ಥಾನ. ಅಂದ್ರೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸತ್ಯಯುಗಕ್ಕೆ ಸಂಬಂಧಪಟ್ಟಂತ ನೀವು ಹೇಳಿದ್ರಿ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಐತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ಎಪಿಸೋಡ್ ನೋಡ್ತಾ ಹೋಗಿ. ಸೊ ಇಲ್ಲಿ ಒಂದಷ್ಟು ಹೊಸ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸೊ ಅದ್ರ ಬಗ್ಗೆ ಸತ್ಯಯುಗದಲ್ಲಿ ಆ ದೇವಸ್ಥಾನ ಕಾಣಿಸ್ಬೇಕು ಅನ್ನೋ ಒಂದು ವಿಚಾರ ಐತೆ. ಹಾಗಾಗಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.